ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೀಡ್ಸ್ನ ಯೂಸ್ ಮಾಡಿದೆ 3 ಸ್ಟೆಪ್ಪಲ್ಲಿ ಕ್ರೋಸ ಕುಚ್ಚನ್ನ ಹಾಕೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬ್ರೈಡಲ್ ಕುಚ್ಚು. ಫಸ್ಟ್ ನಾನು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ನಂಬರ್ 10ನ ತಗೊಂಡಿದ್ದೀನಿ. ಆಸ್ ಯೂಶುವಲ್ 6 ಎಳೆ ದಾರನ ನಾನು ತಗೊಂಡಿದ್ದೀನಿ. ಬಟ್ಟೆಗೆ 2 ಸಲ ಲಾಕ್ನ ಮಾಡ್ಕೊತಾ ಇದ್ದೀನಿ. 2 ಸಲ ಲಾಕ್ ಆದ್ಮೇಲೆ 2 ಚೈನ್ನ ನಾನು ತಗೊಂತಾ ಇದ್ದೀನಿ. ಟೂ ಚೈನ್ ಆದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರನ ತಗೊಳ್ಳಿ. ದಾರನ ತಗೊಂಡು ನೀವು ಲಾಕ್ ಏನ್ ಮಾಡಿರ್ತೀರಾ ಅದ್ರ ಹತ್ರಕ್ಕೇನೆ ನೀವು ಲಾಕ್ನ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಎರಡು ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಮತ್ತೆ ಪಕ್ಕದಲ್ಲೇನೆ ಇನ್ನೊಂದು ಡಬಲ್ ಕ್ರೋಶನ ನೀವು ಮಾಡ್ಕೊಳ್ಳಿ. ಎರಡರಲ್ಲಿ ಒಂದು ಸೂಜಿ ಮೇಲೆ ಒಂದ್ಸಲ ದಾರ, ನೀಡಲ್ನ ಬಟ್ಟೆ ಒಳಗಡೆ ತೂರಿಸಿ ದಾರ ತಂದು ಎರಡರಲ್ಲಿ ಒಂದು ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ, ಎರಡರಲ್ಲಿ ಒಂದು. ಇದೇ ತರ ನಾನು 5 ಡಬಲ್ ಕ್ರೋಶನ ಮಾಡ್ಕೊಂತೀನಿ. 5 ಡಬಲ್ ಕ್ರೋಶ ಆದ್ಮೇಲೆ ಈಗ ನಾನು 3 ಚೈನ್ ಅನ್ನ ಹಾಕೊಂತೀನಿ. 1 2 3 ಚೈನ್ ಆದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಂತೀನಿ. ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ, ಎರಡರಲ್ಲಿ ಒಂದು. ಮತ್ತೆ ನಾನು 5 ಡಬಲ್ ಕ್ರೋಶಗಳನ್ನ ಮತ್ತೆ ಮಾಡ್ಕೊಂತಾ ಇದ್ದೀನಿ. ಮದ್ವೆ ಸೀರೆಗೆಲ್ಲ ಹಾಕಿದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್. ಒಂದು ಬೀಡ್ಸ್ ಯೂಸ್ ಮಾಡಿಲ್ಲ, ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಮತ್ತೆ ತುಂಬಾ ಈಸಿ ಅಂದ್ರೆ ಆರ್ಚ್ ಹಾಕುವಾಗ ಈಸಿ ಆಗುತ್ತೆ. ನಿಮ್ಗೆ ಫಸ್ಟ್ ಟೈಮ್ ಹಾಕೋದಾದ್ರೆ ಸ್ವಲ್ಪ ಪಿಕಾಕ್ ಮಾಡುವಾಗ ನಿಮ್ಗೆ ಇದಾಗ್ಬೋದು. ಸೆಕೆಂಡ್ ಸ್ಟೆಪ್ ಅಲ್ಲಿ ಆಗ್ತಾ ನೀವು ಕಲಿಬಹುದು. ಮತ್ತೆ 3 ಚೈನ್ ಹಾಕೊಂಡು ನಾನು ಡಬಲ್ ಕ್ರೋಶನ ಮಾಡ್ಕೊಂತಾ ಇದ್ದೀನಿ. ಸೀರೆ ಪೂರ್ತಿ ಬೇಸ್ ಲೈನ್ ಇದೇ ತರ ಬರುತ್ತೆ ಫ್ರೆಂಡ್ಸ್. 5 ಡಬಲ್ ಕ್ರೋಶ, 3 ಚೈನು ಮತ್ತೆ 5 ಡಬಲ್ ಕ್ರೋಶ, 3 ಚೈನು, ಪೂರ್ತಿ ಬೇಸ್ ಲೈನ್ ನೀವು ಇದೇ ತರ ಹಾಕೊಬೇಕು. ಬೇಸ್ ಪೂರ್ತಿ ಈ ರೀತಿ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಬೇರೆ ಕಲರ್ ದಾರನ ತಗೊಂಡು ಫಸ್ಟ್ ಚೈನ್ ಗ್ಯಾಪ್ ಏನಿರುತ್ತೆ ಆ ಚೈನ್ ಗ್ಯಾಪ್ ಅಲ್ಲಿ ಒಂದು ಬ್ಲಾಕ್ ನ ಮಾಡ್ಕೊಂತಾ ಇದ್ದೀನಿ. ಅದಾದ್ಮೇಲೆ 4 ಚೈನ್ ನ ತಗೊಂತಾ ಇದ್ದೀನಿ. 2 3 4 ಚೈನ್ ನ ತಗೊಂಡು ಈ ಡಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಫಸ್ಟ್
ಡಬಲ್ ಕ್ರೋಶ ಹೋಲ್ ಏನಿದೆ ಅದರಲ್ಲಿ ನಾನು ಲಾಕ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ ಲಾಕ್ ಆದ್ಮೇಲೆ ಮತ್ತೆ ನಾನು ಇನ್ನ 4 ಚೈನ್ ತಗೊಂತಾ ಇದ್ದೀನಿ. 2 3 4. ಅದಾದ್ಮೇಲೆ ಫಸ್ಟ್ ಗ್ಯಾಪ್ ಏನಿದೆ ಡಬಲ್ ಕ್ರೋಶೆದು ಆ ಗ್ಯಾಪ್ ಅಲ್ಲಿ ನಾನು ಇದನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಲಾಕ್ ಆದ್ಮೇಲೆ ಫ್ರೆಂಡ್ಸ್ ಸೂಜಿ ಮೇಲೆ 2 ಸಲ ದಾರನ ತಗೊಬೇಕು. ನಾವು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಡೈರೆಕ್ಟ್ ಆಗಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಟ್ರಿಬಲ್ ಕ್ರೋಶೆನ ಮಾಡ್ಕೊಬೇಕು. ಸೂಜಿ ಮೇಲೆ 2 ಸಲ ದಾರ ತಗೊಳ್ಳಿ, ಮತ್ತೆ 3 ಚೈನ್ ಗ್ಯಾಪ್ ಅಲ್ಲಿ ದಾರ ತಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಇದೇ ತರ ನಾವು ಆರ್ಚ್ನ ಮಾಡ್ಕೊಬೇಕು. 13 ಇಲ್ಲ 12 ಆರ್ಚ್ ಬರುತ್ತೆ ಮುಂದೆ ಆ ಗ್ಯಾಪ್ ಅಲ್ಲಿ. ಇದೇ ತರ ಪೂರ್ತಿ ನಾನು ಫಿಲ್ ಮಾಡ್ಕೊಂತೀನಿ. ನೋಡಿ ಈ ತರ ಫಿಲ್ ಆಗುತ್ತೆ. ನನಗೆ 13 ಸಿಂಗಲ್ ಟ್ರಿಬಲ್ ಕ್ರೋಶೆ ಬಂತು. ಅದಾದ್ಮೇಲೆ ಇಲ್ಲಿ ನಾನು ಲಾಕ್ನ ಮಾಡ್ಕೊತಾ ಇದ್ದೀನಿ. 5 ಡಬಲ್ ಕ್ರೋಶೆ ಗ್ಯಾಪ್ ಏನಿದೆ ಅಲ್ಲಿ ನಾನು ಲಾಕ್ನ ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ 4 ಚೈನು 2 3 4. ನಿಮ್ಗೆ 4 ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಇನ್ನೂ 1 ಹಾಕೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ಈಗ ನಾನು ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ ಆದ್ಮೇಲೆ ಈಗ ಮತ್ತೆ 5 ಚೈನು 2 3 4 ಚೈನು 4 ಚೈನ್ ಆದ್ಮೇಲೆ ಫಸ್ಟ್ ಡಬಲ್ ಕ್ರೋಶೆ ಗ್ಯಾಪ್ ಏನಿದೆ ಅಲ್ಲಿ ಇದನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದ್ಮೇಲೆ ಮತ್ತೆ 4 ಚೈನು 1 2 3 4 ಚೈನ್ ಆದ್ಮೇಲೆ ಮತ್ತೆ ಲಾಕ್. ಲಾಕ್ ಆದ್ಮೇಲೆ ಈಗ ಟ್ರಿಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ಈ ಮಧ್ಯ ಗ್ಯಾಪ್ ಅಲ್ಲಿ ನಿಮ್ಗೆ 3 ಸಲ 4 ಚೈನ್ ಬರಬೇಕು. ಸೂಜಿ ಮೇಲೆ 2 ಸಲ ದಾರ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಫಸ್ಟ್ ಆರ್ಚಲ್ಲಿ ಎಷ್ಟು ಹಾಕೊಂಡಿದ್ದೀರಾ ಇದ್ರಲ್ಲೂ ಅಷ್ಟೇ ಹಾಕೊಳ್ಳಿ. ಇದೇ ತರ ಆರ್ಚು ಅಲ್ಲೂ ಬರಬೇಕು. ಫಸ್ಟ್ 2 ಚೈನು 4 ಚೈನು ಮತ್ತೆ ಆಮೇಲೆ 3. ಈಗ ಮತ್ತೆ ನಾನು ಬೇಸ್ ಲೈನ್ ಏನ್ ದಾರ ತಗೊಂಡಿದ್ದೆ ಅದೇ ದಾರ ತಗೊಂಡಿದ್ದೀನಿ. ಅದೇ ದಾರನ ಮತ್ತೆ ಲಾಕ್ ಮಾಡ್ಕೊಂತ ಇದ್ದೀನಿ. ಗ್ರೀನ್ ಕಲರ್ ದಾರ ಗ್ಯಾಪ್ ಇತ್ತು, ಆ ಗ್ಯಾಪ್ ಒಳಗಡೆ ನಾನು ಲಾಕ್ನ ಮಾಡ್ಕೊಂಡು 4 ಚೈನ್ ತಗೊಂಡಿದ್ದೀನಿ. 4 ಚೈನ್ ತಗೊಂಡು
ಈ 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡಿದ್ವಲ್ಲ ನಾವು, ಆ ಲಾಕ್ ಒಳಗಡೆ ಮತ್ತೆ ಲಾಕ್ ಮಾಡ್ಕೊಂತ ಇದೀನಿ. ಲಾಕ್ ಆದ್ಮೇಲೆ ನೀವು ಮತ್ತೆ 4 ಚೈನ್ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಆದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಈ ಟ್ರಿಬಲ್ ಕ್ರೋಶೆ ಗ್ಯಾಪ್ ಏನಿದೆ ಚೈನು, ಅದ್ರ ಒಳಗಡೆಯಿಂದ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ 3 ಚೈನ್ ಅನ್ನ ಹಾಕೊಂತ ಇದೀನಿ ನಾನು. 3 ಚೈನ್ ಹಾಕೊಂಡು ಮಧ್ಯ ಗ್ಯಾಪ್ ಇದೆ ನೋಡಿ, ಡಬಲ್ ಕ್ರೋಶೆ ಗ್ಯಾಪ್, ಆ ಗ್ಯಾಪ್ ಒಳಗಡೆ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಸೂಜಿ ಮೇಲೆ ಒಂದ್ಸಲ ದಾರ, ಗ್ಯಾಪ್ ಏನಿದೆ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಎರಡರಲ್ಲಿ ಒಂದು ಮತ್ತೆ 3 ಚೈನು, 2 3 ಚೈನ್ ಆದ್ಮೇಲೆ ಮಧ್ಯ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಲಾಕ್. 1-2 ಸಲ ಹಾಕಿದ್ರೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ಪಿಕಾಕು. ತುಂಬಾ ಅಂದ್ರೆ ತುಂಬಾ ಈಸಿ ಇದೆ ಪಿಕಾಕ್ ಮಾಡೋದು. ಒಂದು 3 ಚೈನು. ಈ ರೀತಿ ನಿಮ್ಗೆ ಪಿಕಾಕು ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಅದಾದ್ಮೇಲೆ ಇಲ್ಲಿ 4 ಚೈನ್ ಗ್ಯಾಪ್ ಒಳಗಡೆ ಇದನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದ್ಮೇಲೆ ಈಗ 4 ಚೈನು, 1 2 3 4 ಆದ್ಮೇಲೆ ಗ್ರೀನ್ ಕಲರ್ ಮಧ್ಯ ನಾವು ಲಾಕ್ ಏನ್ ಮಾಡ್ಕೊಂಡಿದ್ವಿ ಆ ಲಾಕ್ ಒಳಗಡೆ ಹೋಗಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಈಗ ಹೇಗೆ ಸಿಂಗಲ್ ಕ್ರೋಶ, ಈ ರೀತಿ ಕಾಣುತ್ತೆ. ಒಂದು ಬೀಡ್ಸ್ ಹಾಕಿಲ್ಲ, ಬೀಡ್ಸ್ ಇಲ್ದೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಕಲರು ಅಷ್ಟೇ, ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನೀವು ಸೀರೆ ಪೂರ್ತಿ ಇದೇ ತರ ಹಾಕೊಂಡು ನಿಮ್ಗೆ ಬೇಕು ಅಂದ್ರೆ ಬೀಡ್ಸ್ ಹಾಕೊಬಹುದು. ನಾನು ಬೀಡ್ಸ್ ಯೂಸ್ ಮಾಡಿಲ್ಲ, ಬೀಡ್ಸ್ ಇಲ್ದೇನೆ ಯೂಸ್ ಮಾಡಿರೋದು. ನೋಡಿ ಕುಚ್ಚು ಹಾಕೊಂಡಿದೀನಿ. ನಾನು ಇಲ್ಲಿ ಬರೀ 70 ಎಳೆ ದಾರ ತಗೊಂಡು ಕುಚ್ಚು ಹಾಕೊಂಡಿದೀನಿ. ನಿಮ್ಗೆ ಬೇಕು ಅಂದ್ರೆ 100 ಎಳೆನೂ ತಗೊಬಹುದು, ದಪ್ಪ ಬೇಕು ಅಂದ್ರೆ 120 ಎಳೆನೂ ತಗೊಬಹುದು. ಇನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಬಹುದು ನೀವು ಕುಚ್ಚನ್ನ. ನೀವು ಇಲ್ಲಿ ಬೇಕಂದ್ರೆ ಯಾವ್ದಾದ್ರು ಬೀಡ್ಸ್ ಗಮ್ಮ ಕಂಡಿಸ್ಕೊಬಹುದು. ಮತ್ತೆ ಈ ಆರ್ಚ್ ಏನಿದೆ ಆ ಆರ್ಚ್ ಕೊಡ್ಬೇಕಂದ್ರೆ ಬಾಲ್ ಚೈನ್ ನೀವು ಗಮ್ ಹಾಕಿ ಅಂಟಿಸ್ಕೊಬಹುದು ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸುತ್ತೆ.